ಎಲ್ಲರಿಗೂ ಈ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಸಿಂಹ ಅನ್ನೋರು ಜಾತಕ, ಊರು ಬೇಡ. ಸಿಂಹ ಅವರೇ, ಇವತ್ತಿನ ಜಾತಕದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ತಾವು ಮಗ ನಕ್ಷತ್ರ, ಸಿಂಹ ರಾಶಿ, ಮೀನ ಲಗ್ನ. 27 ನಕ್ಷತ್ರಗಳಲ್ಲಿ 6 ನಕ್ಷತ್ರಗಳು ಗಂಡ ಮೂಲ ನಕ್ಷತ್ರಗಳು ಅಂತ ಕರೀತಾರೆ. ಅಪ್ಪಿತಪ್ಪಿ ಗಂಡ ಮೂಲ ನಕ್ಷತ್ರಗಳು ಏನಾದರೂ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಜಾತಕ ಕೆಟ್ಟಿರುತ್ತೆ. ಬನ್ನಿ ನೋಡೋಣ. ಫಸ್ಟ್ ರೇವತಿ 3 ಮತ್ತು 4ನೇ ಪಾದ ಕರೆಕ್ಟಾ. ನೆಕ್ಸ್ಟ್ ಬಂದ್ಬಿಟ್ಟು ಅಶ್ವಿನಿ 1 ಮತ್ತು 2ನೇ ಪಾದ ನೋಡಿ. ಆಮೇಲೆ ಮಗ 4 ಪಾದಗಳು ಕರೆಕ್ಟಾ. ಆಮೇಲೆ ಅಶ್ಲೇಷ 4 ಪಾದಗಳು. ಆಮೇಲೆ ಜ್ಯೇಷ್ಠ 4 ಪಾದಗಳು. ಆಮೇಲೆ ಮೂಲ 1 ಮತ್ತು 2ನೇ ಪಾದ. ನೋಡಿ, ನೀವು ಹುಟ್ಟಿರೋದು ಮಗ ನಕ್ಷತ್ರದಲ್ಲಿ, ಹಾಗಾಗಿ ತಾವು ಗಂಡ ಮೂಲ ನಕ್ಷತ್ರದಲ್ಲಿ ಜನಿಸಿದ್ದೀರಾ. ತಾವು ಗೋಮುಖ ಪೂಜೆಯನ್ನು ಮಾಡಿಸಲೇಬೇಕು. ಸಮುದ್ರದ ನೀರನ್ನು ತಂದು 27 ನಕ್ಷತ್ರಗಳನ್ನು ಪ್ರತಿಷ್ಠಾಪನೆ ಮಾಡಿ 27 ನಕ್ಷತ್ರದಲ್ಲಿ ಮಗ ನಕ್ಷತ್ರವನ್ನು ಪ್ರಮುಖ ನಕ್ಷತ್ರವನ್ನು ಮಾಡಿಕೊಂಡು ಗೋಮುಖ ಪೂಜೆ ಮಾಡಿದ್ರೆ ಈ ಮಗ ನಕ್ಷತ್ರ ಶಾಂತಿ ಅಂತ ಕರಿತೀವಿ. ಈ ರೀತಿ ಮಾಡಬೇಕು, ಮಾಡಿದರೆ ಮಾತ್ರ ಸಾಧ್ಯ. ಬನ್ನಿ ನೆಕ್ಸ್ಟ್, ಲಗ್ನದಲ್ಲಿ ಸೂರ್ಯ. ಫಸ್ಟ್ ಮೀನ ಲಗ್ನಕ್ಕೆ ಯಾರ್ಯಾರು ವಿರೋಧಿಗಳು, ಯಾರ್ಯಾರು ಫಸ್ಟ್ ನೋಡ್ಕೊಳ್ಳೋಣ. ಮೀನ ಲಗ್ನದಿಂದ ಸಿಂಹ ರಾಶಿ ಇರ್ಬೋದು. ನೋಡಿ, ಮೀನ ಲಗ್ನಕ್ಕೆ ಸಿಂಹ ರಾಶಿ 6ನೇ ಮನೆ. ಹಾಗಾಗಿ ಚಂದ್ರ ಬಂದು ಕುಂತಾಗ ತಾವು ನಕ್ಷತ್ರವನ್ನು ನೋಡಿ ಜಾತಕವನ್ನು ತಿಳ್ಕೋಬಾರ್ದು. ಅದು ಟೋಟಲಿ ಉಲ್ಟಾ ಆಗುತ್ತೆ. ಯಾಕೆಂತ ಮುಂದೆ ಹೇಳ್ತೀನಿ ನಾವು. ಮೀನ ಲಗ್ನಕ್ಕೆ ಅತಿ ಯೋಗಕಾರಕ ಗುರುಗಳು ಗುರು. ಕರೆಕ್ಟಾ. ನಾನು ಇದನ್ನ ಇಲ್ಲಿ ಬರೀತೀನಿ, ಇಲ್ಲೇ ಇಲ್ಲಿ. ಗುರು ಅತಿ ಯೋಗಕಾರಕ, ಕುಜ ಅತಿ ಯೋಗಕಾರಕ, ಚಂದ್ರ ಅತಿ ಯೋಗಕಾರಕ, ಬುಧ ಅತಿ ಯೋಗಕಾರಕ. ಈ 4 ಗ್ರಹಗಳು ಅತಿ ಯೋಗಕಾರಕ ಗ್ರಹಗಳು. ಅತಿ ದೊಡ್ಡ ವಿರೋಧಿ ಯಾರು? ಶುಕ್ರ, ಶನಿ, ರಾಹು, ಕೇತು ಹಾಗೂ ಸೂರ್ಯ. ಸೂರ್ಯ ಇಲ್ಲಿ ಸಂಗ್ರಹ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಯಾಕಂದ್ರೆ ಧನು ಲಗ್ನದಿಂದ ನೋಡಿದ್ರೆ ಅದು 9ನೇ ಮನೆ ಸ್ವಾಮಿ ಆಗ್ತಾನೆ. ಇಲ್ಲಿ ಸೂರ್ಯ ಏನಾಗ್ತಾನೆ? ಸಂಗ್ರಹ, ವಿರೋಧಿ ಸ್ಥಾನಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಸೂರ್ಯನನ್ನ ನಾವು ಕನ್ಸಿಡರ್ ಮಾಡಲ್ಲ ಇಲ್ಲಿ. ಓಕೆ, ಸಂಗ್ರಹ. ಲಗ್ನದಲ್ಲಿ ಕೂತಿದ್ದಾನೆ ಸೂರ್ಯ. ತಾವು ಯಾವುದೋ ಬಿಸ್ನೆಸ್ ಮಾಡ್ಬೇಕಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, 100% ಮಾಡ್ಕೊಳ್ಳಿ. ಯಾಕಂದ್ರೆ ಸೂರ್ಯ ಲಗ್ನದಲ್ಲಿ ಬಂದ್ರೆ ಬಿಸ್ನೆಸ್ ಒಲಿಯುತ್ತೆ. 13 ಇಡೀ ಜಾತಕದಲ್ಲಿ ಸೂರ್ಯ ಒಬ್ಬನೇ ಚೆನ್ನಾಗಿರೋದು. ನೋಡಿ, ಶುಕ್ರ ಬಂದು 2ನೇ ಮನೆಗೆ ಕೂತಾನೆ. ಇದು 6ನೇ ಭಾವ. 6ನೇ ಭಾವದಲ್ಲಿ ಚಂದ್ರ, ಕುಜ, ಗುರು, ಶನಿ, ರಾಹು 5 ಗ್ರಹಗಳು ಬಂದು ಕೂತಿದ್ದಾವೆ. 12ನೇ ಮನೆಗೆ ಬುಧ ಮತ್ತು ಕೇತು ಬಂದು ಕೂತಿದ್ದಾನೆ. ಇಡೀ ಜಾತಕದಲ್ಲಿ ಸೂರ್ಯ ಒಬ್ಬನೇ ಒಬ್ಬ ಒಳ್ಳೆ ಪೊಸಿಷನ್ ಇರುವುದರಿಂದ ತಾವು ದಿನಾನು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇನ್ನೂ ತಮ್ಮ ಶಕ್ತಿಯನ್ನು ಬಲವರ್ಧನೆ ಮಾಡ್ಕೋಬಹುದು, ಇನ್ನೂ ತಾವು ಹೆಚ್ಚಿಗೆ ಉಪಯೋಗ ತಗೋಬಹುದು ಅಂತ ಹೇಳ್ತಾ, ಶುಕ್ರ 2ನೇ ಮನೆಯಲ್ಲಿದ್ದಾನೆ. ನೋಡಿ, ಇಲ್ಲಿ ಹಾಳಾಗಿದ್ದಾರೆ ಜಾತಕ. ನೋಡಿ, ಶುಕ್ರ 29 ಡಿಗ್ರಿ ಇದ್ದಾನೆ, ಡೆಡ್. ಗ್ರಹಗಳ ಶಕ್ತಿಯನ್ನು ಹೇಗೆ ಅಳಿತೀವಿ ಅನ್ನೋದು ಹೇಳ್ತೀನಿ ನೋಡಿ ಸರ್. ನಾವು 0 to 6 ಬಾಲ್ಯಾವಸ್ಥೆ ಇದೆ, ಬಾಲ್ಯ. ಹೌದಾ. 6 to 18 ಸೂಪರ್ ಎಕ್ಸ್ಟ್ರಾರ್ಡಿನರಿ, ಬಹಳ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಹೌದಾ. 18 to 22 ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಾ. ಬಟ್ 24 to 30 ವರೆಗೂ ಆಲ್ಮೋಸ್ಟ್ ಅಲ್ಲಿ ಡೆಡ್ ಅಂತ ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಫಲ ಕೊಡಲ್ಲ, ಇದ್ರೂ ವೇಸ್ಟ್. ಇತ್ತ ಒಳ್ಳೇದು ಕೊಡಲ್ಲ, ಕೆಟ್ಟದ್ದು ಕೊಡಲ್ಲ. ಬಟ್ 2ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ. ಬಟ್ ಆದ್ರೂ ಶುಕ್ರ ಇಲ್ಲಿ ನಿಮಗೆ ದುಡ್ಡಿನ ಅಭಾವ ಯಾವತ್ತೂ ನಿಮಗೆ ಮಾಡಿಕೊಡಲ್ಲ. ಆದರೆ 29 ಡಿಗ್ರಿ ಇರೋದ್ರಿಂದ ಅವನಿಂದ ಯಾವುದೇ ಒಳ್ಳೆಯ ಫಲವನ್ನು ನೀವು
ಅಪೇಕ್ಷಿಸುವುದಾಗ್ಲಿ ಅಥವಾ ಕೆಟ್ಟ ಫಲಗಳನ್ನು ಅಪೇಕ್ಷಿಸುವುದಾಗ್ಲಿ ಮಾಡಲೇಬೇಡಿ. ಯಾಕಂದ್ರೆ ಈಸ್ ಅ ಟೋಟಲಿ ಡೆಡ್. 6ನೇ ಮನೆಯಲ್ಲಿ ಚಂದ್ರ, 5ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿ ಕೂತಿದ್ದಾನೆ, 5 ಡಿಗ್ರಿ ಇದ್ದಾನೆ. ಚಂದ್ರನು ಆಲ್ಮೋಸ್ಟ್ ಆಲ್ ಡೆಡ್. ಕುಜ ಬಂದು 2ನೇ ಮನೆಯಲ್ಲಿದ್ದಾನೆ, ಅದು 6ನೇ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಡೆಡ್, 2 ಡಿಗ್ರಿ ಇದ್ದಾನೆ. ಗುರು ಶನಿ ಬಂದು 22 ಡಿಗ್ರಿ ಇದ್ದಾನೆ, ಆಲ್ಮೋಸ್ಟ್ ಆಲ್ ಡೆಡ್. ರಾಹು ಬಂದು 3 ಡಿಗ್ರಿ ಇದ್ದಾನೆ, ಆಲ್ಮೋಸ್ಟ್ ಆಲ್ ಡೆಡ್. 6ನೇ ಮನೆಯಲ್ಲಿ ಗುರು ಒಬ್ಬನೇ 7 ಡಿಗ್ರಿ ಇದ್ದಾನೆ. ಗುರು ಲಗ್ನೇಶ 6ನೇ ಮನೆಯಲ್ಲಿ 7 ಡಿಗ್ರಿ ಇಲ್ಲಿದ್ದಾನೆ. ಅವನೊಬ್ಬನೇ ಸ್ಟ್ರಾಂಗ್ ಇರೋದು. ಇಡೀ ಜಾತಕದಲ್ಲಿ ನಾನು ನೋಡ್ತಾ ಇದ್ದೀನಿ, ಚಂದ್ರನೂ ಏನೂ ಫಲ ಕೊಡಲ್ಲ, ಕೆಟ್ಟ ಫಲನೂ ಕೊಡಲ್ಲ, ಒಳ್ಳೆ ಫಲನೂ ಕೊಡಲ್ಲ. ಕುಜನೂ ಒಳ್ಳೆ ಫಲ ಕೊಡಲ್ಲ, ಕೆಟ್ಟ ಫಲ ಕೊಡಲ್ಲ. ಶನಿನೂ ಹಾಗೆ 28 ಡಿಗ್ರಿ ಇದ್ದಾನೆ, ಅವನು ಒಳ್ಳೆ ಫಲ ಕೊಡಲ್ಲ, ಕೆಟ್ಟ ಫಲ ಕೊಡಲ್ಲ. ಗುರು ಮಾತ್ರ 7 ಡಿಗ್ರಿ ಇದ್ದಾನೆ. ತಾವು ಗುರು ಶಾಂತಿ ಮಾಡಿಸ್ಲೇಬೇಕು. ಮಾಡಿಸಿ ನೀವು ಮುಂದೆ ಬಿಸ್ನೆಸ್ ಕೈ ಹಾಕಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ, 12ನೇ ಮನೆಯಲ್ಲಿ ಬುಧ ಮತ್ತು ಕೇತು ಇದ್ದಾನೆ. ಕೇತು 3 ಡಿಗ್ರಿ ಆಲ್ಮೋಸ್ಟ್ ಆಲ್ ಡೆಡ್. ಬುಧ ಬಂದು 16 ಡಿಗ್ರಿ ಇದ್ದಾನೆ. ದಯವಿಟ್ಟು ತಾವು ಗುರು ಮತ್ತು ಬುಧನ ಶಾಂತಿ ಮಾಡಿಸ್ಲೇಬೇಕು. ತಮ್ಮ ಎಜುಕೇಶನ್ ಇನ್ಕಂಪ್ಲೀಟ್ ಆಗಿರುತ್ತೆ. ಯಾಕಂದ್ರೆ ಗುರು 6ನೇ ಮನೆ, ಬುಧ 12ನೇ ಮನೆ ಆಗಿದ್ದರಿಂದ ತಮ್ಮ ಎಜುಕೇಶನ್ ಇನ್ಕಂಪ್ಲೀಟ್ ಆಗಿರುತ್ತೆ 100%. ಬಟ್ ಈ ಜಾತಕದ ವಿಶೇಷತೆ ಏನಪ್ಪಾ ಅಂದ್ರೆ, ಇಡೀ ಜಾತಕದಲ್ಲಿ ಸೂರ್ಯ ಒಬ್ಬನೇ ಚೆನ್ನಾಗಿದ್ದಾನೆ. ಆಲ್ಮೋಸ್ಟ್ ಎಷ್ಟು ಗ್ರಹಗಳು ಅಸ್ತ ಆಗಿದಾವೆ ಅಂತ ನೋಡೋಣ. ನೋಡಿ, ರಾಹು, ಕೇತು, ಹೌದಾ, ಚಂದ್ರ, ಹೌದಾ, ಕುಜ, ಶನಿ, ಶುಕ್ರ, ಇವರಷ್ಟು ರಾಂಗ್ ಪ್ಲೇಸ್ ಅಲ್ಲೇ ಇದ್ದಾರೆ. ಆದ್ರೆ ಇವ್ರು ಯಾರೂ ಫಲ ಕೊಡಲ್ಲ, ಕೆಟ್ಟ ಫಲನೂ ಕೊಡಲ್ಲ, ಒಳ್ಳೆ ಫಲನೂ ಕೊಡಲ್ಲ. ಒಳ್ಳೆ ಫಲನೂ ಕೊಡಲ್ಲ, ಕೆಟ್ಟ ಫಲನೂ ಕೊಡಲ್ಲ. ಬಟ್ ಒಂದು ಮಾತ್ರ ಹೇಳ್ತೀನಿ ಸೀಮಾ ಅವರೇ, ತಮಗೆ ಒಳ್ಳೆ ಫಲ ಪಡಿಬೇಕು ಅಂತಂದ್ರೆ ತಾವು ಯಾವ್ದಾದ್ರೂ ದೇವಸ್ಥಾನಕ್ಕೆ ಕಲ್ಲಿನಿಂದ ಕೆತ್ತಿಸಿದ ನವಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಕೊಟ್ಟಿದ್ದೇ ನಿಜ ಆದ್ರೆ ತಾವು ಬಹಳ ಎತ್ತರಕ್ಕೆ ಬೆಳಿತೀರಾ. ಎಲ್ಲಾ ಗ್ರಹಗಳಿಂದನೂ ಫಲ ಪಡ್ಕೊತೀರ. ನಿಮ್ಗೆ ಅಪ್ಪಿತಪ್ಪಿ ಯಾರಾದರೂ ಏನು ಚಂದ್ರ ಗುರು ಇದ್ದಾನೆ, ಹಾಗಾಗಿ ತಮಗೆ ಏನು ಗಜಕೇಸರಿ ಯೋಗ. ನೋಡಿ, ಟೋಟಲ್ ಜಾತಕದಲ್ಲಿ 3, 6, 8, 12 ಇವು ಟ್ರಿಕ್ ಸ್ಥಾನಗಳು, ಕೆಟ್ಟ ಸ್ಥಾನಗಳಿವು. 6ರಲ್ಲಿ ದುಶ್ಮನರು ಬಾಳ, 8ರಲ್ಲಿ ರೋಗ ಬಾಳ, 12ರಲ್ಲಿ ಜೈಲು ಮತ್ತು ಕೋರ್ಟ್ ಕಚೇರಿ ಬಹಳ. 3, 6, 8, 12 ಈ ಮೂರು ಏನು ಮನೆ ಇದಾವಲ್ಲ ಬಹಳ ಕೆಟ್ಟದ್ರಿ, ಬಹಳ ಕೆಟ್ಟದ್ದು. ಅಲ್ಲಿ ಯಾವುದೇ ಗ್ರಹ ಬಂದು ಕೂತ್ರು ಕೆಟ್ಟ ಫಲನೇ ಕೊಡ್ತಾನೆ. ಬಟ್ ಇಲ್ಲಿ 6ನೇ ಮನೆಯಲ್ಲಿ ನಿಮ್ಗೆ ಬಂದು ಕುಂತಿರೋದು ಶನಿ ಕುಂತಿದ್ದಾನೆ. ಹೌದಾ, ಶನಿಯಿಂದನೂ ನಿಮ್ಗೆ ಯಾವುದೇ ರೀತಿ ಫಲ ಸಿಗಲ್ಲ. ಬಟ್ 10ನೇ ಮನೆ ಸ್ವಾಮಿ ಬಂದು 1ನೇ ಮನೆ ಸ್ವಾಮಿ ಬಂದು ಆ 7 ಡಿಗ್ರಿ ಗುರು 6ನೇ ಮನೆಯಲ್ಲಿ ಕೂತಿದ್ರಿಂದ ತಾವು ಬುಧ ಮತ್ತು ಗುರು ಶಾಂತಿ ಆಗಲೇಬೇಕು. ಆಲ್ಮೋಸ್ಟ್ ಅಲ್ಲಿ ನಾನೇ ಹೇಳ್ತೀನಿ, ಒಂದು ನವಗ್ರಹದ ಮೂರ್ತಿಯನ್ನು ಕೆತ್ತಿಸಿ, ನವಗ್ರಹದ ಕಲ್ಲಿನಿಂದ ಕೆತ್ತಿಸಿದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ. ಇಲ್ಲೇ ಯಾವ್ದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಅದನ್ನ ಹೆಂಗೆ ದಿನ ಜನರು ಪೂಜೆ ಮಾಡ್ಕೊತ ಹೋಗ್ತಾರೋ ಹಂಗೆ ನಿಮ್ಗೆ ಫಲ ಹೆಚ್ಚಿಗೆ ಹಾಕೋತ ಹೋಗ್ತೈತಿ. ಹೌದು, ಸೂರ್ಯ ಇಲ್ಲಿ ಸಂಗ್ರಹ ಇದ್ದಾನೆ 1ನೇ ಮನೆಯಲ್ಲಿ ಇರೋದ್ರಿಂದ ಸೂರ್ಯ ಅತಿ ಸ್ಟ್ರಾಂಗ್. ಅವನೊಬ್ಬನೇ ಸಾಕು, ರಾಜ ಅವನು. ಗ್ರಹಗಳ ರಾಜ ಯಾರು? ಸೂರ್ಯ. ಅವನೊಬ್ಬನೇ ಸಾಕು ನಮಗೆ. ಹೌದಾ, ಬಟ್ ಉಳಿಕಿದ್ರು ಎಲ್ಲರೂ ವೀಕ್ ಇದ್ದಾರೆ. ರಾಹು 3 ಡಿಗ್ರಿ ಇದ್ದಾನೆ, ಕೇತು 3 ಡಿಗ್ರಿ ಇದ್ದಾನೆ, ಚಂದ್ರ 5 ಡಿಗ್ರಿ ಇದ್ದಾನೆ, ಕುಜ 2 ಡಿಗ್ರಿ ಇದ್ದಾನೆ, ಶನಿ 28, ಶುಕ್ರ 29. ಏನ್ ಫಲ ಕೊಡ್ತಾರೆ ಸರ್ ಇವರು? ಕೆಟ್ಟವ್ರೆ, ಕೆಟ್ಟ ಜಾಗದಲ್ಲೇ ಇದ್ದಾರೆ. ಫಲ ಏನ್ ಕೊಡ್ತಾರೆ? ಫಲ ಏನೂ ಕೊಡುವುದಿಲ್ಲ. ಒಳ್ಳೆ ಫಲನೂ ಕೊಡಲ್ಲ, ಕೆಟ್ಟ ಫಲನೂ ಕೊಡಲ್ಲ. ಅಲ್ವಾ? ಆಮೇಲೆ 1, 3, 6, 8, 12ನೇ ಭಾವದಲ್ಲಿ ಗಜಕೇಸರಿ ಯೋಗ ಜನರು ಯಾವುದೇ ಯೋಗನೂ ಬರೋದು. 3, 6, 8, 12ನೇ ಮನೆಯಲ್ಲಿ ವಿರೋಧಿಗಳೇನಾದರೂ ಬಂದು ಕೂತ್ಕೊಂಡ್ರೆ ವಿಪರೀತ ರಾಜಯೋಗ ಬರುತ್ತೆ. ಆದರೆ ಯಾವುದೇ ಯೋಗನೂ ಬರಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನಾವು ಬಿಟ್ಟು ಏನ್ ಮಾಡಬೇಕು? ಕಲ್ಲಿನಿಂದ ಕೆತ್ತಿಸಿದಂತಹ ನವಗ್ರಹದ ಒಂದು ಮೂರ್ತಿಗಳನ್ನ ತಾವು ದಯವಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಗ್ರಹಗಳ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.